2021ರಲ್ಲಿ ಪ್ರಾರಂಭವಾದಂತ ಈ ಒಂದು ಜಲಮಾರ್ಗದ ಬಗ್ಗೆ ಅಂದ್ರೆ ನಾವು ಜೆಟ್ಟಿ ಅಂತೇವೆ ಇದಕ್ಕೆ. ತದಡಿಯಿಂದ ಅಘನಾಶಿನಿ, ಅಘನಾಶಿನಿಂದ ತದಡಿಗೆ ಸೇತುವೆ ಇಲ್ಲ. ಅಲ್ಲಿ ಸೇತುವೆ ಇಲ್ಲದೆ ಇರೋದ್ರಿಂದ ಇದು ನಮಗೆ ಅನಿವಾರ್ಯ. ಬಾರ್ಜ್ ಮೂಲಕ ಸಾಗಾಟವನ್ನ ಮಾಡಬೇಕಾಗ್ತದೆ. ಜನರು ಸಹ ಆ ಕಡೆಯಿಂದ ಈ ಕಡೆ ಹೋಗಬೇಕಾಗ್ತದೆ. ಬಹಳಷ್ಟು ಸಮಸ್ಯೆ ಇರೋದ್ರಿಂದ ಹಿಂದೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಿ ಅದನ್ನ ಮಂಜೂರಿ ಮಾಡಿಸಿದ್ದೆ. 21ರಲ್ಲಿ ಪ್ರಾರಂಭವಾಗಿ ಇಲ್ಲಿ ತನಕನೂ ಅದು ಮುಗಿಯುವ ಹಂತದಲ್ಲಿ ಇಲ್ಲ. ಅರ್ಧ ಕೆಲಸ ಅಷ್ಟೇ ಮಾಡಿ ನಿಲ್ಲಿಸಿದ್ದಾರೆ. ಈ ರೀತಿಯಾಗಿ ಜನ ಮಾತಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರದಲ್ಲಿ ಹಣ ಇಲ್ಲ, ಹೀಗಾಗಿ ನಿಂತಿದೆ. ಅದರ ಜೊತೆಗೆ ಹಿಂದಿನ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಮೀನುಗಾರಿಕೆಗೆ ಯಾವುದೇ ಅನುದಾನವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಕೊಂಡಿ ರಸ್ತೆ ಮಂಜೂರಿಯಾಗಿತ್ತು, ಕೊಂಡಿ ರಸ್ತೆ ಪೂರ್ತಿಯಾಗಿ ಮಾಡಿಲ್ಲ. ಸಮುದ್ರ ತಡೆಗೋಡೆಗೆ ಮಂಜೂರಿಯಾಗಿತ್ತು, ಅದು ಮಾಡಿಲ್ಲ. ಆದ್ರೆ ಈ ವರ್ಷದ ಬಜೆಟ್ನಲ್ಲಿ ಯಾವುದೇ ರೀತಿಯ ಅನುದಾನಗಳನ್ನ ನಮ್ಮ ಕರಾವಳಿಗೆ ವಿಶೇಷವಾಗಿ ಮೀನುಗಾರಿಕೆಗೆ ಕೊಟ್ಟಿಲ್ಲ. ಬಹಳ ನೋವಿನಲ್ಲಿ ನಮ್ಮ ಜನ ಇದ್ದಾರೆ. ನಿಮ್ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರಿಂದ ಇದನ್ನು ಶೀಘ್ರವಾಗಿ ಮಾಡಿಕೊಡ್ಬೇಕು ಅನ್ನುವಂಥದ್ದು ನನ್ನ ಅರಿಕೆ ಇದೆ. ಯಾವಾಗ ಮುಗಿಸ್ಕೊಡ್ತೀರಿ ಮತ್ತೆ ಯಾವಾಗ ಇದಕ್ಕೆ ಹಣ ಮಂಜೂರಿ ಮಾಡ್ತೀರಿ? ಗುತ್ತಿಗೆದಾರರಿಗೆ ಹಣ ನೀಡದೇ ಇದ್ರೆ ಅವ್ರು ಕೆಲಸ ಮಾಡೋದು ಬಹಳ ಕಷ್ಟ ಇದೆ. ಬಹಳ ದೊಡ್ಡ ಯೋಜನೆ ಇದೆ. ಸುಮಾರು 24 ಕೋಟಿಯ ಟೆಂಡರ್ ಇರೋದ್ರಿಂದ ಚಿಕ್ಕ ಪುಟ್ಟ ಕಾಮಗಾರಿ ಆದ್ರೆ ಗುತ್ತಿಗೆದಾರರು ಮಾಡಿ ಮುಗಿಸ್ತಾ ಇದ್ರು. ಬಹಳ ದೊಡ್ಡ ಕಾಮಗಾರಿ, ಬಹಳ ದೊಡ್ಡ ಟೆಂಡರ್ ಆದ್ರಿಂದ ಹಣದ ಅವಶ್ಯಕತೆ ಗುತ್ತಿಗೆದಾರರಿಗೆ ಕೊಡಬೇಕಾಗಿದೆ. ಶೀಘ್ರವಾಗಿ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ನಾನು ಅಧ್ಯಕ್ಷರ ಮೂಲಕ ಮಾನ್ಯ ಸಚಿವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೆ.